ನಾವೆಲ್ಲರೂ ಕನ್ನಡ ಅಕ್ಷರಮಾಲೆಯನ್ನು ಕಲಿಯೋಣ. ಕನ್ನಡ ಅಕ್ಷರಮಾಲೆ 3 ವಿಧಗಳಿದೆ. ಒಂದು ಸ್ವರಗಳು, ಇನ್ನೊಂದು ಯೋಗವಾಹಕಗಳು, ಇನ್ನೊಂದು ವ್ಯಂಜನಗಳು. ನಾವು ಈಗ ಸ್ವರಗಳನ್ನು ನೋಡೋಣ. ಮೊದಲನೆಯದಾಗಿ ಅ, ಆ, ಇ, ಈ, ಉ, ಊ, ಋ, ಎ, ಏ, ಐ, ಓ, ಓ, ಔ. ಎಷ್ಟಿದೆ? 13 ಸ್ವರಗಳಿವೆ. ನಂತರ ಯೋಗವಾಹಗಳು 2, ಅಂ, ಅಹ. ಈಗ ವ್ಯಂಜನಗಳು ನೋಡೋಣ ಯಾವ್ಯಾವುದಿದೆ ಅಂತ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಇಣಿ, ಟ, ಠ, ಡ, ಢ, ಅಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶೆ, ಶ, ಸ, ಹ, ಳ. ಇಷ್ಟು ವ್ಯಂಜನಗಳು. ಇಲ್ಲಿ ಸ್ವರಗಳು 13 ಇವೆ, ಯೋಗವಾಹಗಳು 2 ಇವೆ, ವ್ಯಂಜನಗಳು 34 ಇದೆ. ಮೊತ್ತ 49 ಅಕ್ಷರಗಳು. ಕನ್ನಡ ಅಕ್ಷರಮಾಲೆ 49 ಅಕ್ಷರಗಳಿವೆ. ಅದರಲ್ಲಿ 3 ವಿಧ: ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ನಾವು ಉಚ್ಚಾರ ಮಾಡಬೇಕಾದರೆ ಸ್ವರಗಳನ್ನು ಮೊದಲನೆಯದನ್ನು ಅ ಚಿಕ್ಕದಾಗಿ ಹೇಳ್ತೀವಿ, ಮತ್ತು ಆನ ದೀರ್ಘವಾಗಿ ಹೇಳ್ತೀವಿ. ಅದೇ ಥರ ವ್ಯಂಜನಗಳಲ್ಲಿ ಕ, ಖ ಇದ್ದಾಗ ಕಾಗೆ ಚಿಕ್ಕದಾಗಿ ಹೇಳ್ತೀವಿ, ಕ ಅಂತ ಹೇಳ್ತೀವಿ. ವ್ಯಂಜನಗಳಿಗೆ ಖ ಅಂತ ಉಚ್ಚಾರ ಮಾಡ್ತೀವಿ. ಇದನ್ನು ನಾವು ನೋಡಿಕೊಂಡು ತಿಳಿಬೇಕು. ಇವತ್ತಿನ ಕನ್ನಡ ಅಕ್ಷರಮಾಲೆ. ಥ್ಯಾಂಕ್ ಯು ವಾಚಿಂಗ್ ಮೈ ಚಾನೆಲ್.